ಯೇಸು ಕ್ರಿಸ್ತನಲ್ಲಿ ಆತ್ಮೀಯರೇ, ಈ ಸ್ತುತಿ ಆರಾಧನೆಗೆ ಯುನೈಟೆಡ್ ಬ್ಯಾಸಲ್ ಮಿಷನ್ ಡಿಸ್ಟ್ರಿಕ್ಟ್ ಚರ್ಚ್ ಬೋರ್ಡ್ನ ಪರವಾಗಿ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುವಂಥವನಾಗಿದ್ದೇನೆ. ನಾವು ಹಾಡುಗಳಲ್ಲಿ ಪಾಲ್ಗಾರರಾಗುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿ ಶಿರವನ್ನು ಬಾಗಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಿಮ್ಮ ರೂಪದಲ್ಲಿ ನಮ್ಮ ಚಿತ್ರವನ್ನು ಚಿತ್ರಿಸಿ ನಮ್ಮನ್ನು ಸದಾ ಕಾಲಕ್ಕೆ ಕಾಯುವಂಥವನಾಗಿರುವ ಕರ್ತನೆ, ನಿಮಗೆ ಸ್ತೋತ್ರ ಉಂಟಾಗಲಿ. ಇದು ಕರ್ತನೆ, ಈ ಒಂದು ಸಮಯದಲ್ಲಿ ನಾವು ಗಾಯಕರು ಹಾಗೂ ಗಾಯಕಿಯರಾಗಿ ನಿನ್ನ ಮಹಿಮೆಗೋಸ್ಕರ ನಿನ್ನ ಅಂಗಳದಲ್ಲಿ ಬಂದು ನಿನ್ನ ಸಮ್ಮುಖದಲ್ಲಿ ಈ ಒಂದು ಹಾಡುಗಳನ್ನು ಹಾಡಿ ನಿನ್ನನ್ನು ಮಹಿಮೆ ಪಡಿಸುತ್ತಿರುವಾಗ ಕರ್ತನೆ, ನಮ್ಮ ಈ ಹಾಡುಗಳನ್ನು ಕೇಳಿ ನಮ್ಮ ಈ ಹಾಡುಗಳನ್ನು ಕೇಳುವಂತಹ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ಉಜ್ಜೀವಗೊಳಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂಥವನಾಗಿದ್ದೇನೆ. ಆಮೆನ್. ಕೀರ್ತನೆಗಾರನು ತನ್ನ ಕೀರ್ತನೆ 96ನೇ ಅಧ್ಯಾಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತಾನೆ: ದೇವರಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಆತನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ ಎಂಬುದಾಗಿ. ಈ ಸಮಯದಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಹಾಡುವ ಹೊಸ ಗೀತೆಯ ಎಂಬುವಂತಹ ಹಾಡನ್ನು ಹಾಡಿ ಕರ್ತನನ್ನು ಕೊಂಡಾಡೋಣ. ಸರ್ವಜನರಿಗೆ ಹಾಡುವ ಹೊಸ ಗೀತೆ
ಪ್ರಕಟಣೆಗಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಕಿವಿಯುಳ್ಳವನು ಕೇಳಲಿ ಎಂಬುವಂಥ ಒಂದು ರಾಗವನ್ನು ಆಡಿ ಕರ್ತನ ನಾಮವನ್ನು ಮೇಲಕ್ಕೆತ್ತುವಂಥವರಾಗಿರೋಣ.
ನಮ್ಮ ಜೀವನಕ್ಕೆ ಬೆಳಕು ಕೊಡುವಾತನು ಯೇಸು ಕ್ರಿಸ್ತನು ಒಬ್ಬನೇ. ಆದುದರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಒಂದು ತುಳು ಸಂಗೀತೆಯನ್ನು ಹಾಡೋಣ. ಬೋಳ್ಪದ ಜೀವನ ಕುರ್ಲ ಏಸು ಎಂಬುವಂಥ ಹಾಡನ್ನು ಹಾಡಿ ಕರ್ತನ ಸಮ್ಮುಖದಲ್ಲಿ ಕೊಂಡಾಡೋಣ. ಈಗ ನಾವು ನಮ್ಮನ್ನು ಆರಾಧನೆಗೆ ಸಿದ್ಧಪಡಿಸುವ ಹಾಗೆ ಓ ತೇರಿ ಸ್ತುತಿ ಔರ್ ಆರಾಧನಾ ಎಂಬುವಂತಹ ಒಂದು ಹಿಂದಿ ಹಾಡನ್ನು ಹಾಡಿ ಪ್ರಾರ್ಥನಾಪೂರ್ವಕವಾಗಿ ದೇವರನ್ನು ಆಹ್ವಾನಿಸೋಣ.
ಕರ್ತನ ಸಮ್ಮುಖದಲ್ಲಿ ಕ್ಷಣ ಹೊತ್ತು ನಮ್ಮ ಶಿರವನ್ನು ಬಾಗಿ ಕಣ್ಗಳನ್ನು ಮುಚ್ಚಿ ಕ್ಷಣಕಾಲ ಮೌನವಾಗಿರೋಣ. ದೇವರೇ, ನಮ್ಮ ಈ ಆರಾಧನೆಯಲ್ಲಿ ನೀವು ಮಹಿಮೆ ಹೊಂದಿದ್ದೀರೆಂದು ನಾವು ನಂಬುತ್ತೇವೆ. ದೇವರೇ, ಆಡಿದಂಥ ಎಲ್ಲ ಗಾಯಕಿಯರನ್ನು ಹಾಗೂ ವಾದ್ಯ ನುಡಿಸಿದಂಥ ಎಲ್ಲ ವಾದ್ಯಕರನ್ನು ನೀವು ಆಶೀರ್ವದಿಸಿ ಹಾಗೂ ಎಲ್ಲ ಜನರನ್ನು ನಿಮ್ಮ ಮಹಿಮೆಗೋಸ್ಕರ, ನಿಮ್ಮ ಮಹಿಮೆಯ ವಿಸ್ತರಣೆಗೋಸ್ಕರ ನೀವು ಉಪಯೋಗಿಸ್ಕೋಬೇಕೆಂದು ಮುಂದಿರುವ ಸಮಯವನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆ, ಆಮೆನ್. ಆರಂಭ ಮಾಡೋಣ. ದೇವರಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ನಾಮದಲ್ಲಿ ಉಂಟಾಗಲಿ. ಆಮೆನ್. ಕರ್ತನನ್ನು ಕೊಂಡಾಡುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 26ನೇ ಸಂಗೀತವನ್ನು 1, 3, 4 ಚರಣಗಳಲ್ಲಿ ಒಟ್ಟಾಗಿ ರಾಗ ಮಾಡೋಣ. ಕನ್ನಡ ಸಂಗೀತಗಳಲ್ಲಿ 26ನೇ ಸಂಗೀತವನ್ನು 1, 3, 4 ಚರಣಗಳನ್ನು ಒಟ್ಟಾಗಿ ರಾಗ ಮಾಡೋಣ.
ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿದ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡುವ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೆವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೇ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆ ಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೆನ್. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟವರೇ, ನೀವೆಲ್ಲರೂ ಪಾಪಕ್ಷಮೆಯ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆದರಣೆಯ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ತನ್ನ ಅತೀ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಸತ್ತೊಳಗಿಂದ ಎಬ್ಬಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳಿಗೆ ಅನುಸಾರವಾಗಿ ತಂದೆಯಾದ ದೇವರ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪ ಕ್ಷಮೆಯನ್ನು ಸಾರಿ ತಿಳಿಸುತ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡದೆಯೂ ನಂಬದೆಯೂ ಇರುವವರನ್ನು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಪ್ಪಣೆಯ ಮೇರೆಗೆ ಆತನ ಹೆಸರಿನಲ್ಲಿ ಎಚ್ಚರಿಸಿ ಅವರಿಗೆ ಅವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆ ಎಂದು ಅವರು ತಿರುಗಿಕೊಂಡು ಪಶ್ಚಾತ್ತಾಪ ಪಡೆದೆ ಹೋದರೆ ದೇವರ ಕೋಪವು ಅವರ ಮೇಲೆ ನೆಲೆಯಾಗಿರುವುದೆಂದು ತಿಳಿಸುತ್ತೇನೆ. ಆಮೆನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ
ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವ. ಪ್ರಭುವೇ, ನಿರ್ಮಲವುಳ್ಳ ತುಟಿಗಳನ್ನು, ಶುದ್ಧವಾದ ನಿರ್ದೋಷ ಹೃದಯವನ್ನು ನಮಗೆ ದಯಪಾಲಿಸು. ನಮ್ರತೆ, ಸಹನಶೀಲ, ಆತ್ಮಸಂಯಮ, ನೀತಿ, ಧೈರ್ಯಗಳನ್ನು ಕೊಡು. ಜ್ಞಾನ ವಿವೇಕಗಳ ಆತ್ಮವನ್ನು, ದಯೆಯ ಆತ್ಮವನ್ನು, ನಿನಗೆ ಭಯಪಟ್ಟು ನಿನ್ನ ಭಕ್ತಿಯಲ್ಲಿ ನಡೆಯುವ ಆತ್ಮವನ್ನು ಅನುಗ್ರಹಿಸು. ನಿನ್ನ ಸನ್ನಿಧಾನದಲ್ಲಿ ನಾವು ಜಜ್ಜಿ ಹೋದ ಮತ್ತು ಕುಗ್ಗಿದ ಮನಸ್ಸುಳ್ಳವರಾಗಿರುವಂತೆಯೂ ನಿನ್ನ ಪ್ರೇಮವನ್ನಲ್ಲದೆ ಇನ್ಯಾವುದನ್ನೂ ಹೆಚ್ಚಾಗಿ ಅಪೇಕ್ಷಿಸದಂತೆಯೂ ನಿನ್ನ ಕರುಣೆಯನ್ನು ನಮಗೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ತ್ರೈಕತ್ವದ ಮೇಲಿನ ಭಾನುವಾರಕ್ಕೆ ನೇಮಕವಾಗಿರುವಂಥ ಸತ್ಯವೇದದ ಪಾರಾಯಣ ಪಾಠವನ್ನು ಸಭೆಯ ಹಿರಿಯರಿಂದ ಓದಿ ಕೇಳುವ. ಪರಿಶುದ್ಧ ದಿನಕ್ಕೆ ನೇಮಕವಾದ ಪಾರಾಯಣ ಪಾಠ ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ವಿಮೋಚನ ಕಾಂಡ 2ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ. ಮೋಶೆಯ ಜನನವು ಬಾಲ್ಯವು. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಿದ್ದಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂಬ ಹೆಸರಿಟ್ಟಳು. ತುಳುಗೀತಗಳಲ್ಲಿ 31. ಈ ಬೋಡು ಏಪಲ ಓ ರಕ್ಷಕ, ಈ ಎಂಕು ಕೊರಿಯ ಸಮಾಧಾನ, ಈ ಎಂಕು ಬೋಡು ಯೇಸು ಏಪಲ ಈ ಬೋಡು ನಿನ್ನ ಆಶೀರ್ವಾದ ಕೊರ್ಲ ಓ ರಕ್ಷಕ. 30ನೇ ತುಳು ಸಂಗೀತಗಳಲ್ಲಿ ಮೊದಲಿನ 2 ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. Yeah.
ಒಡಂಬಡಿಕೆಯ ವೇದ ಪಾರಾಯಣ ಪಾಠದ ವಾಕ್ಯ ಭಾಗವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 12ರಿಂದ 16 ತನಕ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ. ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಈ ದಿನದ ಪಾರಾಯಣ ಪಾಠವು ಇಲ್ಲಿಗೆ ಓದಿ ಮುಕ್ತಾಯವಾಯಿತು. ಕನಿಕರುಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿ ಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾಶಯದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರೆಂಬುದಾಗಿ ನಿಮ್ಮನ್ನು ಪ್ರಬೋಧಿಸ್ತೇನೆ. ನಾವು ಒಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಅನೇಕ ಸಮಯಗಳಿಂದ ನಾವೆಲ್ಲರೂ ದೇವರ ಪರಿಶುದ್ಧ ಆಲಯಕ್ಕೆ ಹೋಗುವುದಕ್ಕೆ ನಮಗೆ ಕಷ್ಟಕರವಾಗಿದೆ. ಯಾಕೆಂದರೆ ದೇವಾಲಯಗಳು ಮುಚ್ಚಲ್ಪಟ್ಟಿವೆ. ಆದರೂ ಕೂಡ ದೇವರು ಕೃಪೆಯಿಂದ ಈವರೆಗೆ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ನಾವಿರುವಂಥ ಸ್ಥಳಗಳಲ್ಲಿ ಮನೆಗಳಲ್ಲಿದ್ದುಕೊಂಡು ಆತನನ್ನು ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ವಿಶೇಷವಾಗಿ ಕಾಣಿಕೆಗಳನ್ನು ಕೂಡ ದೇವರಿಗೋಸ್ಕರವಾಗಿ ತೆಗೆದಿರಿಸುವಂತೆ ವಿಶೇಷವಾದ ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೇರೇಪಿಸುತ್ತಾ ಇದ್ದಾನೆ. ಆದ್ದರಿಂದ ಆತ ನಾಮವನ್ನು ನಾವು ಮೊದಲಾಗಿ ಕೊಂಡಾಡಬೇಕಾಗಿದೆ. ಮತ್ತು ಈ ಸಮಯದಲ್ಲಿ ವಿಶೇಷವಾಗಿ ನಾನು ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ವಿಶೇಷವಾದಂಥ ಆ ಒಂದು ರಕ್ಷಣೆಯ ಹೆಸರಿನಲ್ಲಿ ವಂದಿಸ್ತೇನೆ. ಮತ್ತು ಪ್ರತ್ಯೇಕವಾಗಿ ಬಿಗ್ಜೆ ಮೀಡಿಯಾ ಇದರೆಲ್ಲ ಸದಸ್ಯರನ್ನು, ಕಾರ್ಯಕರ್ತರನ್ನು ಕೂಡ ಈ ಸಮಯದಲ್ಲಿ ನಮ್ಮ ಬಾಸೆಲ್ ಮಿಷನ್ ಸಭೆಗಳ ವತಿಯಿಂದ ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕರ್ತನೆ, ನಮಗೆ ಸಹಾಯ ಮಾಡು ಎಂಬುದಾಗಿ ಯಾರ್ಯಾರು ಬೇಡಿದರೂ ನಮ್ಮ ದೇವರು ಖಂಡಿತವಾಗಿ ಎಲ್ಲರ ಪ್ರಾರ್ಥನೆಯನ್ನು ಕೇಳಿ ಅದ್ಭುತ ರೀತಿಯಲ್ಲಿ ಸಹಾಯ ಮಾಡುತ್ತಾ ಬಂದಿದ್ದಾನೆ. ಮುಂದೆ ದೇವರ ಪರಿಶುದ್ಧ ಆಲಯಗಳು ತೆರೆಯಲ್ಪಡುವಾಗ ನಾವು ಯಾವ ರೀತಿಯಾಗಿ ಸರಕಾರದ ಕಾನೂನುಗಳಿಗೆ ಬದ್ಧರಾಗಿ ಆರಾಧನೆಗಳು ನಡೆಸಬೇಕು, ಅದಕ್ಕೆ ತಕ್ಕುದಾದಂಥ ಯೋಜನೆಗಳನ್ನು ನಾವು ಮಾಡಿಕೊಳ್ಳುವಾಗ ದೇವರು ನಮ್ಮ ಎಲ್ಲರ ಸಂಗಡ ಇದ್ದು ನಮ್ಮನ್ನು ಕಾಪಾಡಿ ನಡೆಸಲಿ, ತನ್ನ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ನಾವು ಆಶಿಸಿ ಈ ಒಂದು ಪರಿಶುದ್ಧವಾದ ದಿನದಲ್ಲಿಯೂ ಕೂಡ ನಾವು ದೇವರಿಗೋಸ್ಕರವಾಗಿ ಕಾಣಿಕೆಗಳನ್ನು ಸಮರ್ಪಿಸತಕ್ಕಂಥ ಸಮಯದಲ್ಲಿ ಕನ್ನಡ ಸಂಗೀತ 318ರಲ್ಲಿ ಹಾಡಿಕೊಳ್ಳೋಣ. 318ನೇ ಕನ್ನಡ ಸಂಗೀತ. ಸಹಸ್ರ ನಾಲಿಗೆ ನಗಿದ್ದು ಸಹಸ್ರ ಬಾಯಿಗಳಿದ್ದರೆ ಕೃತಜ್ಞನಾಗಿ ಅಡ್ಡಬಿದ್ದು ನನ್ನಿಡಿರಿತ್ತಿನಿಂದಲೇ ದೈವಾನುಗ್ರಹ ಮಹಿಮೆ ಆದಷ್ಟು ಹಾಡುತ್ತಿರುವೆ. 318ನೇ ಕನ್ನಡ ಸಂಗೀತದಲ್ಲಿ ಮೊದಲಿನ 2 ಚರಣಗಳನ್ನು ಹಾಡಿಕೊಳ್ಳುವ.
ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೂ ಸಕಲ ವಿಧವಾದ ಆಶೀರ್ವಾದಗಳಿಗೂ ಮೂಲನಾಗಿರುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆ, ನಿನ್ನ ಮಕ್ಕಳಾದ ನಾವಿರುವಂಥ ಸ್ಥಳಗಳಲ್ಲಿ ನಿನಗೆ ಸಮರ್ಪಿಸಿರುವಂತಹ ಕಾಣಿಕೆಗಳನ್ನು ನೀನು ಸ್ವೀಕಾರ ಮಾಡಬೇಕೆಂಬುದಾಗಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ನಿನ್ನ ಒಬ್ಬನೇ ಮಗನನ್ನು ನಮಗಾಗಿ ಕಳುಹಿಸಿಕೊಟ್ಟಂತಹ ನಿನ್ನ ಶ್ರೇಷ್ಠ ದಾನಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುವಂಥವರಾಗಿದ್ದೇವೆ. ನಮ್ಮಲ್ಲಿ ಇರುವಂಥದ್ದೆಲ್ಲವೂ ನಿನ್ನ ಆಶೀರ್ವಾದದಿಂದಲೇ ಹೊಂದಿಕೊಂಡಂಥ ದಾನಗಳಾಗಿವೆ. ಆದ್ದರಿಂದ ಸ್ವಾಮಿ, ನಿನ್ನ ಸೇವೆಗೋಸ್ಕರ ಯಾರ್ಯಾರು ಯಾವ ರೀತಿಯಲ್ಲಿ ಕಾಣಿಕೆಗಳನ್ನು ಸಮರ್ಪಿಸಿದ್ದಾರೋ ಆ ಎಲ್ಲ ಕೈಗಳನ್ನು ಬಲಪಡಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲ, ಕಳೆದೆಲ್ಲ ದಿನಗಳಲ್ಲಿ ನೀನವನ್ನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ ಹಾಗೆ ಮುಂದಿನ ದಿನಗಳಲ್ಲಿಯೂ ಅವರೆಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ಅವರ ಯೋಜನೆಗಳೆಲ್ಲವೂ ಸಫಲವಾಗುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹದ ದಿನವನ್ನು ಹಾಗೂ ಇನ್ನಿತರ ಶುಭ ದಿನಗಳನ್ನು ಕಂಡು ಸಂತೋಷಗೊಂಡು ತಾವಿರುವಲ್ಲಿ ನಿನ್ನನ್ನು ಸ್ತುತಿಸಿದಾಗ ನೀನವರ ಪ್ರಾರ್ಥನೆಯನ್ನು ಕೇಳಿದ್ದೆ, ಅದಕ್ಕಾಗಿ ಸ್ತೋತ್ರ. ಕಳೆದೆಲ್ಲ ವರ್ಷಗಳಲ್ಲಿ ಅದ್ಭುತವಾದ ನಿನ್ನ ಕೃಪೆಯ ಮೂಲಕ ಅವರು ನಡೆಸಿದ ಹಾಗೆ ಮುಂಬರುವ ವರ್ಷಗಳಲ್ಲಿಯೂ ಅವರ ಪ್ರಾರ್ಥನೆ, ಬೇಡಿಕೆ, ವಿಜ್ಞಾಪನೆಗಳಿಗೆ ಸದುತ್ತರವನ್ನು ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಅವರೆಲ್ಲರನ್ನು ನಿನ್ನ ಕರುಣೆಯ ಕೈಗಳಲ್ಲಿ ಕೊಡ್ತೇವೆ. ನಿನ್ನ ದಯಾಜ್ಯೋತಿಯಿಂದ ಅವರ ನಡೆಸಿ ನಿನ್ನ ಮಹಿಮೆಯ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆ ಆಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥನೆ ಮಾಡೋಣ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥಿಸುವ. ಸರ್ವಶಕ್ತನೇ, ಕನಿಕರವುಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆ, ನಿನ್ನ ಪ್ರಿಯ ಕುಮಾರ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯೆಯಿಂದ ನೋಡಬೇಕೆಂದು ಭಿನ್ನವಿಸ್ತೇವೆ. ನಿನ್ನ ವಾಕ್ಯದ ಬಲವು, ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಚದರಿದ ಕುರಿಗಳಂತಿರುವ ಇಸ್ರಾಯೇಲರನ್ನು ಕೂಡಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಸ್ವಂತ ಸಭೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮ ಬಾಸಲ್ ಮಿಷನ್ ಸಭೆಗಳನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಹಿರೇಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ನಮ್ಮೆಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು, ಸಭೆಗಳಲ್ಲಿರುವ ಎಲ್ಲ ಸದಸ್ಯರನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ವಿಶೇಷವಾಗಿ ಈ ದಿನಗಳಲ್ಲಿ ಎಲ್ಲ ಮಕ್ಕಳು, ವಿದ್ಯಾರ್ಥಿಗಳಿಗೋಸ್ಕರ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಕುಟುಂಬಗಳ ಮಧ್ಯದಲ್ಲಿ ನೀನು ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ಅನೇಕ ವಿದ್ಯಾರ್ಥಿಗಳು ಇನ್ನೂ ಕೂಡ ಪರೀಕ್ಷೆಗಳು ಆಗಲಿಲ್ಲ ಎನ್ನುವಂತಹ ಚಿಂತೆಯಿಂದ ಕೂಡಿರುವಾಗ, ಕರ್ತನೆ, ಯಾವಾಗ ಪರೀಕ್ಷೆಗಳು ಆಗುತ್ತವೆ ಎನ್ನುವಂಥ ಪ್ರಶ್ನೆಗಳಿಂದ ಕೂಡಿರುವಾಗ, ದೇವರೇ, ನೀನು ಸರಿಯಾದ ಮಾರ್ಗದರ್ಶಕನಾಗಿದ್ದುಕೊಂಡು ದಾರಿಯನ್ನು ಸಿದ್ಧ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯಾರೂ ಕೂಡ ಚಿಂತೆಗೆ, ದುಃಖಕ್ಕೆ ಒಳಗಾಗದೆ ಮುಂಬರುವ ದಿನಗಳಲ್ಲಿ ನಿರೀಕ್ಷೆಯನ್ನಿಟ್ಟುಕೊಂಡು ನಿನ್ನನ್ನು ಬೇಡುವಂಥ ವೇಳೆ ನೀನು ಸಹಾಯ ಮಾಡುತ್ತೆಂಬುದನ್ನು ನಂಬುವಂತೆ ಸಹಾಯ ಮಾಡು. ಅದೇ ರೀತಿಯಾಗಿ PUCಯ ಮತ್ತು SSLCಯ ಮಕ್ಕಳಿಗಾಗಿ ನಿನ್ನನ್ನು ಪ್ರತ್ಯೇಕವಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ಇದೇ ತಿಂಗಳಲ್ಲಿ ಪರೀಕ್ಷೆಗಳು ಆಗಬೇಕಾಗಿರುವಾಗ ಒಂದು ಉತ್ತಮವಾದಂಥ ವಾತಾವರಣ ನೀನು ನಿರ್ಮಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಎಲ್ಲ ವಿದ್ಯಾರ್ಥಿಗಳನ್ನು ನಿನ್ನ ಕೈಗಳಲ್ಲಿ ಕೊಡ್ತೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಿನ್ನ ಆರೋಗ್ಯ, ಬಲ, ಜ್ಞಾನ, ವಿವೇಕ ಎಲ್ಲವುಗಳನ್ನು ಪರಲೋಕದಿಂದಲೇ ದಯಪಾಲಿಸೆಂಬುದಾಗಿ ಪ್ರಾರ್ಥಿಸಿ ಎಲ್ಲರನ್ನು ನಿನ್ನ ಕೈಗಳಲ್ಲಿ ಕೊಡ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ರೋಗ ಕಷ್ಟಗಳಲ್ಲಿ ಬಿದ್ದಿರೋ ನೆನಪು ಮಾಡಿಕೊ. ವಿಶೇಷವಾಗಿ ದಿನಗಳಲ್ಲಿ ಕೊರೋನಾ ವೈರಸ್ನ ವ್ಯಾಧಿಯ ಕಾರಣದಿಂದ ಅನೇಕರು ಬಳಲುತ್ತಾ ಇದ್ದಾರೆ ಮತ್ತು ಅನೇಕರು ಬೇರೆ ಬೇರೆ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿಕೊಂಡು ಚಿಕಿತ್ಸೆಯನ್ನು ಹೊಂದುತ್ತಿರುವಂಥವರಿಗೆ
ನೀನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸಿ ಅವರ ನಂಬಿಕೆಯ ಪ್ರಾರ್ಥನೆಯನ್ನು ಮಾಡುವಾಗ ನೀ ನಂಬಿದಂತೆ ನಿನಗೆ ಆಗಲಿ, ಮಾತ್ರವಲ್ಲ ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎನ್ನುವಂಥ ನಿನ್ನ ವಾಗ್ದಾನ ಸಂಬಂಧವಾದಂಥ ನುಡಿಗಳಿಂದ ಅವರ ಆದರಣೆಯನ್ನು, ಧೈರ್ಯವನ್ನು, ಬಿಡುಗಡೆಯನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಅನೇಕ ರೀತಿಯಾದಂಥ ಕಷ್ಟ ಸಮಸ್ಯೆಗೊಳಪಟ್ಟಂಥವನ್ನು ನೆನಪು ಮಾಡಿಕೊಳ್ಳೋಣ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ಕರ್ತನೆ, ಈ ದಿನಗಳಲ್ಲಿ ಅನೇಕ ಜನರು ಉದ್ಯೋಗಗಳನ್ನು ಕಳಕೊಂಡು ಅನೇಕ ಕಷ್ಟಗಳಲ್ಲಿ ಬಿದ್ದಿರುವಾಗ ಸ್ವಾಮಿ, ನೀನವರ ಮೇಲೆ ದೃಷ್ಟಿ ಹರಿಸುವಂಥ ಕರ್ತನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯಾರ್ಯಾರು ನಿಜವಾದ ನಂಬಿಕೆಯಿಂದ ನಿನ್ನ ಬಳಿಗೆ ಬರ್ತಾರೋ, ನಮ್ಮ ದೇವರೇ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾರೋ, ಕರ್ತನೆಯವರೆಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ವಿಶೇಷ ರೀತಿಯಲ್ಲಿ ಅದ್ಭುತವಾಗಿ ಅವರಿಗೆ ಸಹಾಯ ಮಾಡು. ಮತ್ತು ಕೆಲಸ ಕಳಕೊಂಡಂಥವರು ಹೊಸತಾದಂಥ ಉದ್ಯೋಗಗಳನ್ನು ಹೊಂದಿಕೊಳ್ಳುವ ಹಾಗೂ ನೀನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸಿ ಅವರ ನಿನ್ನ ಕೈಗಳಲ್ಲಿ ಕೊಡ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಉಪಜೀವನಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮೆಲ್ಲರಿಗೂ ಅನುದಿನದ ರೊಟ್ಟಿಯನ್ನು ದಯಪಾಲಿಸು. ನಮ್ಮ ಕಾಯ ಕಷ್ಟಗಳು, ಉದ್ಯೋಗಗಳು ಏಳಿಗೆಯಾಗುವಂತೆ ಮಾಡು. ವಿಶೇಷವಾಗಿ ಮುಂಗಾರು ಮಳೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಬರುತ್ತಾ ಇದೆ, ಆದರೆ ಸಂಪೂರ್ಣ ಪ್ರಮಾಣದಲ್ಲಿ ಮುಂಗಾರು ಮಳೆ ಆಗುವಂತೆಯೂ ಕರ್ತನೆ, ನಾವು ಆ ಮೂಲಕವಾಗಿ ಭೂಮಿಯ ಬೆಳೆಗಳನ್ನು ಅನುಭವಿಸಲಿಕ್ಕಾಗುವಂತೆ ಸಕಾಲಕ್ಕೆ ಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ಈ ಭೂಮಿಯ ಮೇಲೆ ನೀನು ಸುರಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಮರಣದ ಗಳಿಗೆ ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳುಹಿಸಿ ಈಗಲೂ ಮರಣದ ಗಳಿಗೆಯಲ್ಲಿ ನಮಗೆ ಸಹಾಯ ಮಾಡು. ಅತ್ಯಂತ ಕನಿಕರವುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಬಿನ್ನಹವನ್ನು ಕೇಳು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ದೇವರ ವಾಕ್ಯದ ಕಡೆಗೆ ನಾವು ಹೋಗುವಂತಹ ಈ ಒಂದು ಸಮಯದಲ್ಲಿ ತುಳು ಸಂಗೀತಗಳಲ್ಲಿ 50ರಲ್ಲಿ ಹಾಡಿಕೊಳ್ಳೋಣ. ದೇವರ ವಾಕ್ಯಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ತುಳು ಸಂಗೀತ 50ರಲ್ಲಿ ಹಾಡಿಕೊಳ್ಳೋಣ. ವಿಶೇಷ ವೈದ್ಯದಾಯನೆ ಕರುಣ ಇತ್ತಿ ಯೇಸು, ಆಪತ್ತಡಾದರಿಪುವೆ ಸಮೀಪಡುಳ್ಳ ಯೇಸು, ಭೂಮಿ ಪರಲೋಕಡು ಮಾತ ಜೀವರಾಶಿಳು ಮಳ್ಪು ರಾಗ ನಿತ್ಯಗು ಏಸು ಏಸು ಏಸು. 50ನೇ ತುಳು ಸಂಗೀತದ ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳುವ. ದೇವರ ಸನ್ನಿಧಾನದಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಾಗುವಂತೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ.
ವಾಕ್ಯವಾಗಿರುವಂಥ ದೇವರು ನಮ್ಮ ಹೃದಯಗಳಲ್ಲಿ ಕಾರ್ಯಗಳನ್ನು ಮಾಡುತ್ತಾ ತನ್ನ ಆಶೀರ್ವಾದದಲ್ಲಿ ನಮ್ಮನ್ನು ನಡೆಸುತ್ತಾ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುವ. ಯುಗ ಯುಗಗಳಲ್ಲಿ ಅರಸನಾಗಿಯೂ ಸೇನಾಧೀಶ್ವರನಾಗಿಯೂ ಸರ್ವಾಧಿಪತ್ಯವನ್ನು ಹೊಂದಿದವನಾಗಿಯೂ ಸದಮಲ ಸ್ವಾಮಿಯಾಗಿ ಆಳುತ್ತಿರುವಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ಈ ಪರಿಶುದ್ಧವಾದ ದಿನದಲ್ಲಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿರುವಾಗ ನೀನು ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಆದರಣೆಯನ್ನು ನೀನು ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥಿಸಿ ಬೇಡುತ್ತೇವೆ. ನಿನ್ನ ವಾಕ್ಯದಲ್ಲಿ ನೀನು ವಾಗ್ದಾನ ಮಾಡಿದ ಹಾಗೆ ಇಸ್ರಾಯೇಲರನ್ನು ಕಾಯುವಾತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರೇ, ನಿನ್ನ ಕಣ್ಣುಗುಡ್ಡಿನಂತೆ ಲೋಕದಲ್ಲಿ ನಾನಾ ವಿಧವಾದಂಥ ಪರಿಸ್ಥಿತಿಗಳು ಬಂದೊದಗಿದಾಗಲೂ, ಸಮಾಜದಲ್ಲಿ ನಾನಾ ವಿಧವಾದಂಥ ಸ್ಥಿತಿಗತಿಗಳಿರುವಾಗಲೂ ನಿನ್ನ ಮಕ್ಕಳಾದಂಥ ನಮಗೆ ನೀನು ಆಶೀರ್ವಾದವನ್ನು, ಆರೋಗ್ಯವನ್ನು, ಕ್ಷೇಮವನ್ನು ಅನುಗ್ರಹಿಸುತ್ತಾ ನಮ್ಮ ಒಳ್ಳೆ ವೈದ್ಯನಾಗಿ ಕಾಪಾಡುತ್ತಾ ಬಂದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯವನ್ನು ಕೇಳಲಿಕ್ಕಿರುವಂಥ ಎಲ್ಲ ನಿನ್ನ ಆತ್ಮಗಳನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಿನಗಾಗಿ ಕಾದಿದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಪ್ರಬೋಧಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ತಂದೆಯಾದಂಥ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ಒಂದು ದಿನಗಳಲ್ಲಿಯೂ ಸಹ ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಕೊಂಡಾಡುವುದಕ್ಕಾಗಿ, ದೇವರು ನಮಗೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದು ಮಾತ್ರಲ್ಲದೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಮ್ಮ UBM ಡಿಸ್ಟಿಕ್ ಚರ್ಚ್ ಬೋರ್ಡ್ನ ಎಲ್ಲ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ ಹಾಗೂ ನಮ್ಮೆಲ್ಲ ಸಭಾ ಪಾಲಕರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಕೊರೋನಾ ವೈರಸ್ನ ಸಮಯದಲ್ಲಿ ಆಲಯಗಳು ಈಗಾಗಲೇ ಸಭಾಪಾಲಕರು ಹೇಳಿದ ಹಾಗೆ ಮುಚ್ಚಲ್ಪಟ್ಟರೂ ಸಹ ಈ ಬಿಗ್ ಜೆ ವಾಹಿನಿ ಮಾಧ್ಯಮದ ಮೂಲಕವಾಗಿ ಆರಾಧಿಸುವಂತೆ ದೇವರು ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಬಿಗ್ ಜೆ ಮಾಧ್ಯಮ ವಾಹಿನಿಯ ನಿರ್ದೇಶಕರಾದಂಥ ನನ್ನ ಆತ್ಮೀಯ ಸಹೋದರಾದಂಥ ಪ್ರಶಾಂತ್ ಜತಣರವರಿಗೂ ಹಾಗೂ ಇಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ, ಸೇವೆ ಮಾಡುವಂಥ ಎಲ್ಲ ಸೇವಕ ಸೇವಿಕೆಯರಿಗೂ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸ್ವಲ್ಪ ಹೊತ್ತಿನ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನಗಳಲ್ಲಿರುವಂಥ ದೇವರ ವಾಕ್ಯದ ಭಾಗ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಹೀಗಿರುವುದರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಂಡಿರಿ ಮತ್ತು ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆದರಣೆಯನ್ನು, ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ ಎಂಬುದೇ. ಈ ಒಂದು ವಾಕ್ಯದ ಮೂಲಕವಾಗಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡುವಂಥವನಾಗಿದ್ದೇನೆ. ಮಾತ್ರದೇ ಈ ಒಂದು ಮಾಧ್ಯಮದ ಮೂಲಕ ಸಂದೇಶವನ್ನು, ಆರಾಧನೆಯನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ದೇವ ಜನರಿಗೆ
ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸ್ವಾಗತಿಸುವಂಥವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪೌಲನು ಥೆಸಲೋನಿಕ ಸಭೆಯವರಿಗೆ ಈ ಪತ್ರವನ್ನು ಆತನು ಬರೆಯುವಂಥವನಾಗಿದ್ದಾನೆ. ಅಪೊಸ್ತಲನಾದಂಥ ಪೌಲನು ತನ್ನ 2ನೇ ಮತ್ತು 3ನೆಯ ಸುವಾರ್ಥ ಪ್ರಯಾಣದಲ್ಲಿ ಈ ಮೆಕೆದೋನ್ಯ ಏರಿಯಾದಲ್ಲಿ, ಮೆಸಿಡೋನಿಯಾ ಎಂಬುದಾಗಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಆ ಏರಿಯಾದಲ್ಲಿ ಇರುವಂಥ ಒಂದು ಪಟ್ಟಣ ಈ ಥೆಸಲೋನಿಕ ಪಟ್ಟಣ. ಈ ಪಟ್ಟಣದಲ್ಲಿ ಆತನು ಸುವಾರ್ತೆಯನ್ನು ಸಾರಿ ಅನೇಕ ಗ್ರೀಕರು ಮಾತ್ರಲ್ಲದೆ ಅನೇಕ ಜನರು, ಅನೇಕ ಸ್ತ್ರೀಯರು ಯೇಸು ಕ್ರಿಸ್ತನನ್ನು ಕಂಡುಕೊಂಡರು ಎಂಬುದಾಗಿ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಮಾತ್ರಲ್ಲದೆ ಅಪೊಸ್ತಲನಾದಂಥ ಪೌಲನು ಕೊರಿಂಥದಲ್ಲಿರುವಾಗ ಈ ಥೆಸಲೋನಿಕದವರಿಗೆ ಪತ್ರವನ್ನು ಬರೆದು ತನ್ನ ಸೇವೆಯಲ್ಲಿ ಆತ್ಮೀಯ ಮಗನಾದಂಥ ತಿಮೋಥಿಯನ ಮೂಲಕವಾಗಿ ಈ ಪತ್ರವನ್ನು ಥೆಸಲೋನಿಕ ಸಭೆಯವರಿಗೆ ಆತನು ಕಳುಹಿಸಿಕೊಡುತ್ತಾ ಇದ್ದಾನೆ. ಈ 2 ಪತ್ರಿಕೆಗಳಲ್ಲಿ ಪೌಲನು ಬರೆದಂಥ ವಿಷಯ, ಉದ್ದೇಶ ಏನೆಂಬುದಾಗಿ ನಾವು ಗಮನಿಸುವುದಾದರೆ 3 ಅಂಶಗಳನ್ನು ಪದೇ ಪದೇ ಆತನು 2 ಪತ್ರಿಕೆಗಳಲ್ಲಿ ಆತನು ತಿಳಿಸುವಾತನಾಗಿದ್ದಾನೆ. ಮೊದಲನೇದಾಗಿ ಈ ಪತ್ರಿಕೆಗಳ ಉದ್ದೇಶ ಏನೆಂಬುದಾಗಿ ನಾವು ಆಲೋಚನೆ ಮಾಡುವಾಗ ರಿಮೈನ್ ಸ್ಟ್ರಾಂಗ್ ಇನ್ ಫೇತ್ ಎಂಬುದಾಗಿ, ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನೆಲೆಗೊಳ್ಳಿರಿ ಎಂಬುದಾಗಿ ಆತನು ಬೋಧಿಸುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. 2ನೇದಾಗಿ ನಾವು ನೋಡುವಾಗ ರಿವಾರ್ಡ್ ಫಾರ್ ಅವರ್ ಫೇತ್ ಎಂಬುದಾಗಿ, ನಮ್ಮ ನಂಬಿಕೆಗೆ ಸಿಗುವಂಥ ಒಂದು ಬಿರುದನ್ನು ದೇವರು ಆತನು ಇಟ್ಟಿದ್ದಾನೆ ಎಂಬುದಾಗಿ ತಿಳಿಸುವಾತನಾಗಿದ್ದಾನೆ. 3ನೇದಾಗಿ ನಾವು ನೋಡುವಾಗ ರಿಟರ್ನ್ ಆಫ್ ಕ್ರೈಸ್ಟ್ ಎಂಬುದಾಗಿ, ಯೇಸು ಕ್ರಿಸ್ತನ ಒಂದು ಬರೋಣದ ಕುರಿತಾಗಿ ಆತನು ಬರೆಯುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಓದಿದಂಥ ಈ ಒಂದು ವಾಕ್ಯದ ಮೂಲಕವಾಗಿ 3 ಅಂಶಗಳನ್ನು ಈ ಒಂದು ಸಮಯದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. ಇಲ್ಲಿ ನಾವು ನೋಡುವಾಗ 2ನೇ ಥೆಸಲೋನಿಕ 2ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಪೌಲನು ತಿಳಿಸುವಂಥ ಒಂದು ವಿಷಯವೇನೆಂಬುದಾಗಿ ನಾವು ಗಮನಿಸುವುದಾದರೆ, ಮೊದಲನೇದಾಗಿ ನಾವುಗಳು ದೇವರು ಆರಿಸಿಕೊಂಡಂಥ ಮಕ್ಕಳು ರಕ್ಷಣೆಯನ್ನು ಹೊಂದಿದಂಥವರಾಗಿದ್ದೇವೆ. ವಿ ಹ್ಯಾವ್ ಬೀನ್ ಸೇವ್ಡ್ ಬೈ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವುಗಳು ರಕ್ಷಣೆಯನ್ನು ಹೊಂದಿದ್ದೇವೆ ಎಂಬುದಾಗಿ. ಯಾಕೆ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ? ವೈ ವಿ ಹ್ಯಾವ್ ಬೀನ್ ಸೇವ್ಡ್, ರಕ್ಷಣೆ ಯಾಕೆ ಹೊಂದಿದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡುವಾಗ, ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟದ್ದು ಕಾರಣ ಇಷ್ಟೇ, ನಿತ್ಯ ಜೀವದ ಬಾಧ್ಯಸ್ಥರಾಗುವುದಕ್ಕಾಗಿ, ಆ ಪರಲೋಕ ಸಂಸ್ಥಾನದ ಬಾಧ್ಯಸ್ಥರುಗಳಾಗಿರುವುದಕ್ಕಾಗಿ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಆತನು ಕಳುಹಿಸಿಕೊಟ್ಟು ಆತನನ್ನು ಯಾರ್ಯಾರು ನಂಬುತ್ತಾರೆಯೋ ಅವರಿಗೆ ನಿತ್ಯ ಜೀವದ ಬಾಧ್ಯಸ್ಥಿಕೆಯನ್ನು ಆತನು ಅನುಗ್ರಹ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ವಿ ಹ್ಯಾವ್ ಬೀನ್ ಸೇವ್ಡ್. ವೈ? ಬಿಕಾಸ್ ಇನ್ ಆರ್ಡರ್ ಟು ಇನ್ಹೆರಿಟ್ ದಿ ಎಟರ್ನಲ್ ಲೈಫ್, ನಿತ್ಯ ಜೀವದ ಬಾಧ್ಯಸ್ಥರಾಗುವುದಕ್ಕಾಗಿಯೇ ದೇವರು ನಮಗೂ ಆತನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಓದುತ್ತೇವಲ್ಲ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ರಕ್ಷಣೆ ಹೊಂದಿದಂಥ ಜನರಾಗಿ ನಾವುಗಳಿದ್ದೇವೆ. ಯಾಕೆ ರಕ್ಷಣೆಯನ್ನು ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಅಂದರೆ, ನಿತ್ಯ ಜೀವದ ಬಾಧ್ಯಸ್ಥರಾಗುವುದಕ್ಕಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. 6ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ಓದುವಾಗ, ಪಾಪವು ಕೊಡುವ ಸಂಬಳ ಮರಣ,
ಮೊದಲನೇ ಆದಾಮನ ಮೂಲಕವಾಗಿ ಪ್ರತಿಯೊಬ್ಬ ಮಾನವನಿಗೆ ಮರಣ ಎಂಬುವಂಥದ್ದು ಶಾಶ್ವತವಾಗಿ ಅದು ಬಂತು. ಆದರೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ದೇವರ ಉಚಿತಾರ್ಥವಾದ ವರ ಅದು ಯಾವುದೆಂದರೆ ರಕ್ಷಣೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ರಕ್ಷಣೆ ಮೂಲಕವಾಗಿಯೇ ನಿತ್ಯ ಜೀವದ ಬಾಧ್ಯಸ್ಥರು ನಾವುಗಳಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ಯಾಕೆ ದೇವರು ನಮಗೆ ರಕ್ಷಣೆಯನ್ನು ಅನುಗ್ರಹ ಮಾಡಿದನು, ನಾಟ್ ಓನ್ಲಿ ಟು ಇನ್ಹೆರಿಟ್ ದಿ ಎಟರ್ನಲ್ ಲೈಫ್. ಎರಡನೇದಾಗಿ ನಾವು ನೋಡುವಾಗ ಕ್ರಿಸ್ತನ ಪ್ರಭಾವವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿಯೇ ದೇವರು ನಮಗೂ ಆತನು ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ. ಕ್ರಿಸ್ತನ ಪ್ರಭಾವವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿಯೇ, ಇನ್ ಆರ್ಡರ್ ಟು ಪ್ರೊಕ್ಲೇಮ್ ದ ಗ್ಲೋರಿ ಆಫ್ ಗಾಡ್. ದಟ್ಸ್ ವೈ ವಿ ಹ್ಯಾವ್ ಬೀನ್ ಸೇವ್ಡ್. ಥೆಸಲೋನಿಕ 2ನೇ ಅಧ್ಯಾಯದ 14ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು ಎಂಬುದಾಗಿ. ಕ್ರಿಸ್ತನ ಪ್ರಭಾವವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿಯೇ ದೇವರು ನಮಗೂ ಆತನು ರಕ್ಷಣೆಯನ್ನು ಅನುಗ್ರಹ ಮಾಡಿದ್ದಾನೆ. ಕ್ರಿಸ್ತನ ಪ್ರಭಾವ ನಮ್ಮಲ್ಲಿ ಅದು ಇರುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಮೂರನೇದಾಗಿ ನಾವು ನೋಡುವಾಗ ಯಾಕೆ ನಾವು ರಕ್ಷಣೆ ಹೊಂದಿದ್ದೇವೆ, ಯಾಕೆ ದೇವರು ನಮಗೆ ರಕ್ಷಣೆಯನ್ನು ಆತನು ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡೋದಾದರೆ, ಬರೀ ನಿತ್ಯ ಜೀವದ ಬಾಧ್ಯಸ್ಥರಾಗುವುದಕ್ಕೆ ಅಷ್ಟೇ ಅಲ್ಲ, ಕ್ರಿಸ್ತನ ಪ್ರಭಾವವನ್ನು ಪ್ರಸಿದ್ಧಿಪಡಿಸುವುದಕ್ಕೆ ಅಷ್ಟೇ ಅಲ್ಲ, ಕ್ರಿಸ್ತನ ಪ್ರೀತಿಯನ್ನು ಸಾರುವುದಕ್ಕಾಗಿ. ಇನ್ ಆರ್ಡರ್ ಟು ಟೆಲ್ ದ ಲವ್ ಆಫ್ ಕ್ರೈಸ್ಟ್ ವಿ ಹ್ಯಾವ್ ಬೀನ್ ಸೇವ್ಡ್. ಕ್ರಿಸ್ತನ ಪ್ರೀತಿಯನ್ನು ಸಾರುವುದಕ್ಕಾಗಿಯೇ ನಾವು ರಕ್ಷಣೆಯನ್ನು ಹೊಂದಿದಂಥವರಾಗಿದ್ದೇವೆ. ಆಲೋಚನೆ ಮಾಡುವ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ದೇವರು ನಮ್ಮನ್ನು ಪ್ರೀತಿಸದೆ ಹೋಗಿದ್ದರೆ ನಾಶವಾಗುವಂಥ ಜನರು ನಾವುಗಳಾಗಿರುತ್ತಿದ್ದೆವು. ಆದರೆ ಕ್ರಿಸ್ತನು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಆತನು ಇಟ್ಟು ತನ್ನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ, ತನ್ನ ಪ್ರಾಣವನ್ನು ಈಡುಕೊಡುವುದರ ಮೂಲಕವಾಗಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಆ ಪ್ರೀತಿಯನ್ನು ಸಾರುವುದಕ್ಕಾಗಿಯೇ ನಾವುಗಳು ರಕ್ಷಣೆಯನ್ನು ಹೊಂದಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ಬರೀ ರಕ್ಷಣೆಯನ್ನು ಹೊಂದಿರುವುದು ಅಷ್ಟೇ ಅಲ್ಲ, ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡುವುದಾದರೆ ದೇವರು ನಮ್ಮನ್ನು ಆತನು ಕರೆದಿದ್ದಾನೆ. ವಿ ಹ್ಯಾವ್ ಬೀನ್ ಕಾಲ್ಡ್ ಬೈ ಗಾಡ್. ವಿ ಹ್ಯಾವ್ ಬೀನ್ ನಾಟ್ ಓನ್ಲಿ ಸೇವ್ಡ್ ಬೈ ಗಾಡ್, ವಿ ಹ್ಯಾವ್ ಬೀನ್ ಕಾಲ್ಡ್ ಬೈ ಗಾಡ್. ದೇವರು ನಮ್ಮನ್ನು ಆತನು ಕರೆದಿದ್ದಾನೆ. ದೇವರಿಂದ ನಾವು ಕರೆಯಲ್ಪಟ್ಟಂಥ ಪ್ರಜೆಗಳಾಗಿದ್ದೇವೆ. ಅದಕ್ಕೆ ನೋಡುವಾಗ ಇಲ್ಲಿ ವಾಕ್ಯ ಹೇಳ್ತದೆ 14ನೇ ವಚನದಲ್ಲಿ, ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯದ 9ನೇ ವಚನದಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬೆಳಕಿನ ಗುಣಾತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ದೇವರು ನಮ್ಮನ್ನಾತನು ಕರೆದಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಇನ್ ಆರ್ಡರ್ ಟು ಪ್ರೊಕ್ಲೇಮ್ ದ ಲೈಟ್ ವಿ ಹ್ಯಾವ್ ಬಿನ್ ಕಾಲ್ಡ್. ಬೆಳಕಿನ ಗುಣಾತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಆತನು ಕರೆದಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ದೇವರು ಕರೆದಂಥ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ, ರಾಜವಂಶಸ್ಥರಾಗಿರುವುದಕ್ಕಾಗಿ ದೇವರು ನಿಮ್ಮನ್ನು ಆತನು ಕರೆದಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಬೆಳಕಿನ ಗುಣಾತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ರಾಜವಂಶಸ್ಥರಾಗಿರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ದೇವರ ಸ್ವಕೀಯ ಪ್ರಜೆಗಳಾಗಿರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಿಂದ ನಾನು ಓದ್ತೇನೆ.
ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ. ಲೋಕದೊಳಗಿಂದ ದೇವರು ನಮ್ಮನ್ನು ಆತನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನು ಆರಿಸಿ ತೆಗೆದುಕೊಂಡದ್ರಿಂದಲೇ ವಿ ಹ್ಯಾವ್ ಬೀನ್ ಕಾಲ್ಡ್. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಲೋಕದವರಲ್ಲ, ಲೋಕದೊಳಗಿಂದ ತೆಗೆಯಲ್ಪಟ್ಟಂಥ ಪ್ರಜೆಗಳು ನಾವುಗಳಾಗಿದ್ದೇವೆ. ಅದಕ್ಕಾಗಿಯೇ ಪೌಲನು ಈ ಥೆಸಲೋನಿಕ ಸಭೆಯವರನ್ನು ಬಲಪಡಿಸುವುದಕ್ಕಾಗಿಯೇ ಕಷ್ಟಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ, ಆ ದಿನಗಳಲ್ಲಿ ಆತನು ಪತ್ರವನ್ನು ಬರೆಯುವಂಥ ಮೊದಲನೇ ಶತಮಾನದಲ್ಲಿ ಹಿಂಸಾ ಕಾಲವು ಆ ಪಟ್ಟಣದಲ್ಲಿ ಅವರು ಅನುಭವಿಸುತ್ತಾ ಇದ್ದರು. ಹಿಂಸೆಯನ್ನು ಅನುಭವಿಸುತ್ತಿದ್ದಂಥ ಈ ಒಂದು ಸಭಿಕರಿಗೆ ಪೌಲನು ಉತ್ತೇಜನ ಕೊಡುವುದಕ್ಕಾಗಿಯೇ ಈ ಪತ್ರವನ್ನು ಆತನು ಬರೆಯುತ್ತಾ ಇದ್ದಾನೆ. ರಕ್ಷಣೆ ಹೊಂದಿದ್ದೀವಿ, ಕರೆಯಲ್ಪಟ್ಟಿದ್ದೀರಿ. ಮಾತ್ರಲ್ಲದೆ ಆತನು ಹೇಳುವಂಥ ಮಾತು ಕೊನೆಯದಾಗಿ ಮೂರನೇ ಒಂದು ಸಂಗತಿ, 2 ಥೆಸಲೋನಿಕ 2ನೇ ಅಧ್ಯಾಯದ 15ನೇ ವಚನದಲ್ಲಿ, ಹೀಗಿರುವುದರಿಂದ ಸಹೋದರರೇ ದೃಢವಾಗಿ ನಿಲ್ಲಿರಿ, ದೃಢವಾಗಿ ನಿಲ್ಲಿರಿ. ಸ್ಟ್ಯಾಂಡ್ ಫರ್ಮ್, ಸ್ಟ್ಯಾಂಡ್ ಫರ್ಮ್. ಕ್ರಿಸ್ತಿಯ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದ ಪಯಣದಲ್ಲಿ, ಕ್ರಿಸ್ತಿಯ ಬಾಳ್ವೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವುಗಳು ಜೀವಿಸುವಾಗ ದೃಢವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲುವಂಥವರಾಗಿರಬೇಕು. ದೃಢವಾಗಿ ನಿಲ್ಲಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತಾ ಇದೆ. ಕ್ರಿಸ್ತನ ನಂಬಿಕೆ, ವಿಶ್ವಾಸದಲ್ಲಿ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. ಪ್ರಾರ್ಥನಾ ಜೀವಿತದಲ್ಲಿ ನಾವುಗಳು ದೃಢವಾಗಿ ನಿಲ್ಲಬೇಕಾಗಿದೆ. ಸಹೋದರರ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲಬೇಕಾಗಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಜಗತ್ತಿನಾದ್ಯಂತ ನಮ್ಮ ದೇಶದಲ್ಲಿ, ಪಟ್ಟಣದಲ್ಲಿ ಈ ಕೊರೋನಾ ಒಂದು ರೋಗದ ಮೂಲಕವಾಗಿ ಅನೇಕ ಜನರು ತತ್ತರಿಸಿ ಹೋಗಿದ್ದಾರೆ. ಜನಗಳಲ್ಲಿ ಒಂದು ಭಯದ ವಾತಾವರಣ. ಆದರೆ ದೇವರ ಮಕ್ಕಳಾದಂಥ ನಮಗೆ ದೇವರು ಕೊಟ್ಟಂಥ ಒಂದು ವಾಗ್ದಾನ, ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ. ದೃಢವಾಗಿ ನಾವು ಕ್ರಿಸ್ತನಲ್ಲಿ ನಿಲ್ಲುವಾಗ ಯಾವ ಉಪದ್ರವವು, ಗಂಡಾಂತರವು ಅದು ನಮಗೆ ಸಂಭವಿಸುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಥೆಸಲೋನಿಕ ಸಭೆಯವರು ಉಪದ್ರವದಲ್ಲಿ, ಹಿಂಸಕಾಲದಲ್ಲಿ ಕ್ರಿಸ್ತನ ವಿಶ್ವಾಸದಲ್ಲಿ ಅವರು ಬಲವಾಗಿ ದೃಢವಾಗಿ ನಿಂತರು. ವಾಕ್ಯ ಕೇಳುತ್ತಿರುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಇದ್ದೀಯಾ? ನೋವಿನ ಹಾದಿಯಲ್ಲಿ ನೀನು ದಾಟುತ್ತಾ ಇದ್ದೀಯಾ? ದುಃಖವೆಂಬುದು ನಿನ್ನ ಬಳಿಯಲ್ಲಿ ಇದೆಯಾ? ಸಾಲಬಾಧೆ, ಅನಾರೋಗ್ಯ, ಅಸ್ವಸ್ಥತೆ, ಆದಾಯ ಇಲ್ಲದೆ ಇರುವಂಥದ್ದು, ಏನು ಮಾಡಿದರೂ ಉದ್ಧಾರ ಆಗುತ್ತಿಲ್ಲ ಎನ್ನುವಂಥ ಒಂದು ಪ್ರಶ್ನೆ ನಿನ್ನಲ್ಲಿ ಕಾಡುತ್ತಿರಬಹುದೇನೋ. ಆದರೆ ಹೆದರಬೇಡ್ರಿ, ಶಾಂತಿದಾಯಕನಾದ ದೇವರು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದಲ್ಲ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಭಾಳ ಸುಂದರವಾದಂಥ ಒಂದು ವಾಗ್ದಾನ. ದೇವರು ಹೇಳುವಂಥ ಮಾತು 54ನೇ ಅಧ್ಯಾಯದಲ್ಲಿ, ನಿನಗೆ ವಿರುದ್ಧವಾಗಿ ಕಲ್ಪಿಸಿದ 54ನೇ ಅಧ್ಯಾಯದ 17ನೇ ವಚನದಲ್ಲಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯೆಂದೇ ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ವಾಕ್ಯ ಕೇಳುತ್ತಿರುವಂಥ ಸಹೋದರ ಸಹೋದರಿ, ನಿನ್ನ ಜೀವಿತದ ಪರಿಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ, ಆದರೆ ದೇವರು ಬಲಪಡಿಸುವ ಆತನಾಗಿದ್ದಾನೆ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸದು ಎಂಬುದಾಗಿ. ಅನೇಕ ಕಷ್ಟಗಳ ಸಂದರ್ಭಗಳಲ್ಲಿ ನಾವು ಹಾದು ಬಂದಿದ್ದೇವೆ, ಮುಂದೆ ಹಾದು ಹೋಗುವಂಥವರಾಗಿದ್ದೇವೆ. ಲೋಕದಲ್ಲಿ ಬಹಳ ಕಷ್ಟಗಳುಂಟು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು. ಮುಂದಿನ ದಿನಗಳು ಹೇಗಿದೆಯೋ ನಮಗೆ ಗೊತ್ತಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಆದರೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು,
ದೃಢವಾಗಿ ನಿಲ್ಲುವಂಥವರಾಗಿರಬೇಕು. ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ದ ಫೈತ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ದ ವರ್ಡ್ ಆಫ್ ಗಾಡ್. ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ದ ಲೈಫ್ ಆಫ್ ಪ್ರೇಯರ್. ಆದ್ದರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಾವೀದನು ತನ್ನ ಅನುಭವದ ಮೂಲಕವಾಗಿ ಆತನು ಹೇಳುವಂಥ ಮಾತು, ದಾವೀದನ ಕೀರ್ತನೆ 23ರಲ್ಲಿ ಆತನು ಹೇಳ್ತಾನಲ್ಲ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡಿಸುತ್ತದೆ ಎಂಬುದಾಗಿ. ಸ್ಥಿತಿಗತಿಗಳು ಏನೇ ಇರ್ಬೋದು, ಸಮಯ ಸಂದರ್ಭ ಹೇಗೆ ಬರ್ಬೋದು ಪ್ರಿಯರೇ, ವಿಶ್ವಾಸದಲ್ಲಿ ನಾವು ದೃಢವಾಗಿ ನಿಲ್ಲುವ, ಕ್ರಿಸ್ತನ ಬೋಧನೆಗಳಿಗೆ ಆ ಬೋಧನೆಗಳನ್ನು ಭದ್ರವಾಗಿ ನಾವು ಹಿಡಿದುಕೊಳ್ಳುವ. ಒಂದು ಸಣ್ಣ ಕಥೆಯನ್ನು ಹೇಳಿ ದೇವರ ವಾಕ್ಯದ ಪ್ರಸ್ತಾಪವನ್ನು ನಾನು ಮುಗಿಸ್ತೇನೆ. 17ನೇ ಶತಮಾನದಲ್ಲಿ ರಷ್ಯಾ ದೇಶದಲ್ಲಿ ಕಮ್ಯುನಿಸ್ಟ್ ಆಡಳಿತವು ನಡೆಸಲ್ಪಡುತ್ತಿದ್ದಾಗ ಅಂದಿನ ದಿನಗಳಲ್ಲಿ ಅನೇಕ ಕ್ರೈಸ್ತರಿಗೆ ಪ್ರಾರ್ಥಿಸುವಂಥದ್ದು, ವಾಕ್ಯ ಓದುವಂಥದ್ದು ಬಹಳ ಕಷ್ಟಕರವಾದಂಥ ದಿನಗಳಾಗಿದ್ದವು. ಅಂಥ ಸಮಯದಲ್ಲಿ ದೇವರಿಂದ ರಕ್ಷಣೆಯನ್ನು ಹೊಂದಿ ಕರೆಯಲ್ಪಟ್ಟಂಥ ಜನರು ತಮ್ಮ ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಂಡು ನೆಲಮಾಳಿಗೆಗಳಲ್ಲಿ ಒಂದು ದಿನ ಆರಾಧನೆಯನ್ನು ಮಾಡುವಾಗ ಕಮ್ಯುನಿಸ್ಟ್ ಆ ಪಕ್ಷದ ಒಬ್ಬ ಅಧಿಕಾರಿ ಜನರು ದೇವರನ್ನು ಆರಾಧಿಸುವುದನ್ನು ನೋಡಿ ಆ ಎಲ್ಲ ಜನರನ್ನು ಹಿಡಿದುಕೊಂಡು ಒಂದು ದೊಡ್ಡ ಮೈದಾನಕ್ಕೆ ಕರೆದುಕೊಂಡು ಬರ್ತಾನೆ. ಆ ಮೈದಾನದಲ್ಲಿ ಯೇಸು ಕ್ರಿಸ್ತನ ಒಂದು ದೊಡ್ಡ ಫೋಟೋವನ್ನು ಇಟ್ಟು, ಯಾರ್ಯಾರು ಈ ಫೋಟೋವನ್ನು ತುಳಿದು ಈ ಮುಖಕ್ಕೆ ಉಗುಳುತ್ತೀರೋ ಅವರನ್ನು ನಾನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಆಜ್ಞೆಯನ್ನು ಹೊರಡಿಸ್ತಾನೆ. ಜೀವದ ಭಯಕ್ಕಾಗಿ ದೇವರನ್ನು ನಂಬಿದಂಥ ಅನೇಕರು ಯೇಸು ಕ್ರಿಸ್ತನ ಆ ಭಾವಚಿತ್ರಕ್ಕೆ ಉಗುಳಿ ಒದ್ದು ತಮ್ಮ ಜೀವವನ್ನು ಉಳಿಸಿಕೊಂಡರು. ಆದರೆ ಒಂದು ಪುಟ್ಟ ಬಾಲಕಿ ತಂದೆ ತಾಯಿ ಕೊಡಿಸಿದಂಥ ಆ ಒಂದು ಸುಂದರವಾದಂಥ ಫ್ರಾಕ್ನಲ್ಲಿ ಕ್ಯೂವಲ್ಲಿ ಆಕೆ ಬರುವಾಗ ಯೇಸು ಕ್ರಿಸ್ತನ ಫೋಟೋದ ಸಮೀಪಕ್ಕೆ ಆಕೆ ಬರುವಾಗ ಆ ಫೋಟೋವನ್ನು ಬಹಳವಾಗಿ ಅಪ್ಪಿಕೊಂಡು ಎಲ್ಲರೂ ಉಗಿದಿದ್ದರು. ತನ್ನ ಫ್ರಾಕ್ನ ಮೂಲಕವಾಗಿ ಅದೆಲ್ಲವನ್ನು ಒರೆಸಿ ಯೇಸು ಸ್ವಾಮಿಯ ಫೋಟೋವಿನ ಬಳಿಯಲ್ಲಿ ಒಂದು ಮಾತನ್ನು ಆಕೆ ಹೇಳ್ತಾಳೆ, ನನ್ನನ್ನು ಪ್ರೀತಿಸಿ ನಿನ್ನ ಜೀವವನ್ನೇ ನನಗಾಗಿ ಕೊಟ್ಟ ಮೇಲೆ ನನ್ನ ಪ್ರಾಣವನ್ನು ನಿನಗಾಗಿ ನಾನು ಕೊಡದೇ ಇರುವುದಕ್ಕಾಗುತ್ತದಾ ಯೇಸು ಸ್ವಾಮಿ ಎಂಬುದಾಗಿ ಆಕೆ ಪ್ರಾರ್ಥಿಸುತ್ತಾ ಬಹಳ ಗೋಳಾಡುತ್ತಾ ಆ ಫೋಟೋವನ್ನು ಅಪ್ಪಿಕೊಂಡು ಮುದ್ದಿಡುವಂಥ ಸಮಯದಲ್ಲಿ ಹಿಂದೆ ಇದ್ದಂಥ ಕಮ್ಯುನಿಸ್ಟ್ ಅಧಿಕಾರಿ ತನ್ನ ರಿವಾಲ್ವರನ್ನು ತೆಗೆದು ಆ ಹುಡುಗಿಯನ್ನು ಶೂಟ್ ಮಾಡ್ತಾನೆ. ಹುಡುಗಿಯ ಹೃದಯದಿಂದ ಚಿಮ್ಮಿದ ರಕ್ತವು ಯೇಸು ಕ್ರಿಸ್ತನ ಫೋಟೋದ ಸುತ್ತಲೂ ಅದು ಪಸರಿತು ಪ್ರಿಯರೇ. ಈ ಪುಟ್ಟ ಬಾಲಕಿ ತನ್ನ ಜೀವವನ್ನೇ ಕ್ರಿಸ್ತನಿಗಾಗಿ ಮುಡುಪಾಗಿಟ್ಟು ತನ್ನ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಆಕೆ ದೃಢವಾಗಿ ನಿಂತಳು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮುಂದಿನ ದಿನಗಳು ಹೇಗಿದೆಯೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಶೋಧನೆಗಳು, ಸೈತಾನನ ಕಾರ್ಯಗಳು, ಲೋಕದ ವಿಚಾರಗಳು ನಮ್ಮ ನಂಬಿಕೆಯನ್ನು ಅಳಗಾಡಿಸುವುದರಲ್ಲಿ ಮುಂದೆ ದಿನಗಳು ಇರುವುದೇ ಆದರೆ ನಮ್ಮ ಜೀವನ ಹೇಗಿರುತ್ತದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವ, ದೃಢವಾಗಿ ನಿಲ್ಲುವ. ಯಾಕೆಂದರೆ ರಕ್ಷಣೆಯನ್ನು ಹೊಂದಿದ್ದೇವೆ, ಕರೆಯಲ್ಪಟ್ಟಿದ್ದೇವೆ, ಕ್ರಿಸ್ತನಿಂದ ಪ್ರೀತಿಸಲ್ಪಟ್ಟಿದ್ದೇವೆ, ಕ್ರಿಸ್ತನಿಂದ ಆರಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಕ್ರಿಸ್ತ ನಂಬಿಕೆಯಲ್ಲಿ, ಕ್ರಿಸ್ತ ವಾಕ್ಯದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಸಹೋದರರ ಪ್ರೀತಿಯಲ್ಲಿ ನಾವು ದೃಢವಾಗಿ ನಿಲ್ಲುತ್ತಾ ದೇವರಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ದೇವರಿಗಾಗಿ ನಾವು ಬದುಕೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ದೇವರೇ, ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನೀನು ನಮ್ಮನ್ನು ರಕ್ಷಿಸಿದ್ದಿ, ಲೋಕದೊಳಗಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಿ, ನಿನ್ನ ಸೇವೆಗಾಗಿ ನಮ್ಮನ್ನು ಕರೆದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ವಾಕ್ಯ ಕೇಳಿದಂತೆಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಏನೆಲ್ಲ ಪ್ರಶ್ನೆಗಳಿದೆಯೋ ಎಂಬುದಾಗಿ
ಬಲ್ಲಂಥ ದೇವರು ನೀನಾಗಿದ್ದೆ. ಸಮಸ್ತ ಕಷ್ಟಗಳಿಗೆ ನೀನು ಪರಿಹಾರಕನಾಗಿದ್ದೆ. ಸಮಸ್ತ ಪ್ರಶ್ನೆಗಳಿಗೆ ನೀನು ಉತ್ತರಿಸುವ ಆತನಾಗಿದ್ದೆ. ಆದ್ದರಿಂದ ಕರ್ತನೆ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬ ತ್ರಾಣಗಳನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಅವರ ಇಷ್ಟಾರ್ಥಗಳನ್ನು ನೀನು ನೆರವೇರಿಸು ಸ್ವಾಮಿ. ಕೈ ಹಾಕಿದ ಕಾರ್ಯಗಳನ್ನು ನೀನು ಸಫಲಪಡಿಸಿ ನಡೆಸು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯಲಿಕ್ಕಾಗುವಂತೆ ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕಡೆಯದಾಗಿ ಹಾಡುವ ಕನ್ನಡ ಸಂಗೀತಗಳಲ್ಲಿ 283ನೇ ಸಂಗೀತವನ್ನು ರಾಗ ಮಾಡುವ. ಕನ್ನಡ ಸಂಗೀತಗಳಲ್ಲಿ 283. ಸರ್ವೇಶ ಪುತ್ರ ಜೀವತೇಜ ನೀ ಭಕ್ತರಾತ್ಮ ಪಾಲನೆ, ನಾನೆನ್ನ ದೇಹ ಆತ್ಮ ಪ್ರಾಣ ನಿಂಗಯ್ಯ ವಶ ಮಾಡುವೆ. 283ನೇ ಕನ್ನಡ ಸಂಗೀತದ 1 ಮತ್ತು 5ನೇ ಚರಣವನ್ನು ರಾಗ ಮಾಡುವ. ಕರ್ತನ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು.
ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಿಂದವೇ. ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್.